ಕಲಬುರಗಿಯಲ್ಲಿ ಬೆಳೆ ವಿಮೆಯಲ್ಲಿ ತಾರತಮ್ಯ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ಕಮಲಾಪುರ ಪಟ್ಟಣದಲ್ಲಿ ರಸ್ತಾ ರೋಕೋ ಚಳವಳಿ ನಡೆಯಿತು. ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯಿತು. ಬಿಜೆಪಿ ಮುಖಂಡರು ಅನ್ನದಾತರಿಂದ ಪ್ರತಿಭಟನೆ ನಡೆಯಿತು. ಬೆಳೆ ವಿಮೆಯಲ್ಲಿ ಕಮಲಾಪುರ ತಾಲೂಕಿಗೆ ತಾರತಮ್ಯ ಮಾಡಿರತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ತಾಲೂಕನ್ನ ಸಂಪೂರ್ಣ ಬರಪೀಡಿತ ಅಂತ ಘೋಷಣೆ ಮಾಡಿ ಪಟ್ಟು ಹಿಡಿದಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಬೆಳೆ ವಿಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನದಾತರ ಆಕ್ರೋಶ ಇದೀಗ ಸ್ಫೋಟಗೊಂಡಿದೆ. ಬೆಳೆ ಹಾನಿಯಾಗಿದ್ರೂ ಕೂಡ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಬೆಳೆ ವಿಮೆ ವಿತರಣೆಯಲ್ಲಿ ಕಮಲಾಪುರ ತಾಲೂಕಿಗೆ ತಾರತಮ್ಯ ಮಾಡಲಾಗಿದೆ ಅಂತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ರೈತರು ಇದೀಗ ರಸ್ತೆಗೆ ಇಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ, ನೋಡಬಹುದು. ಕಲಬುರಗಿಯಲ್ಲಿ ಬೆಳೆ ವಿಮೆಯಲ್ಲಿ ತಾರತಮ್ಯ ನಡೆದಿದೆ ಅಂತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ಕಮಲಾಪುರ ಪಟ್ಟಣದಲ್ಲಿ ರಸ್ತಾ ರೋಕೋ ಚಳವಳಿ ನಡೆಯಿತು. ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಬಿಜೆಪಿ ಶಾಸಕ ಬಸವರಾಜ ಮತ್ತಿಮೂಡ್ ನೇತೃತ್ವದಲ್ಲಿ ಈ ಒಂದು ಪ್ರೊಟೆಸ್ಟ್ ನಡೆಯಿತು. ಬಿಜೆಪಿ ಮುಖಂಡರು ಅನ್ನದಾತರಿಂದ ಪ್ರತಿಭಟನೆ ನಡೆಯಿತು. ಬೆಳೆ ವಿಮೆಯಲ್ಲಿ ಕಮಲಾಪುರ ತಾಲೂಕಿಗೆ ತಾರತಮ್ಯ ಮಾಡಿರತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ತಾಲೂಕನ್ನ ಸಂಪೂರ್ಣ ಬರಪೀಡಿತ ಅಂತ ಘೋಷಣೆ ಮಾಡಿ ಪಟ್ಟು ಹಿಡಿದಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಲಬುರಗಿಯಲ್ಲಿ ಬೆಳೆ ವಿಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನದಾತರ ಆಕ್ರೋಶ ಇದೀಗ ಸ್ಫೋಟಗೊಂಡಿದೆ. ಬೆಳೆ ಹಾನಿಯಾಗಿದ್ರೂ ಕೂಡ ಸೂಕ್ತ ಪರಿಹಾರ ಸಿಗ್ತಾ ಇಲ್ಲ. ಬೆಳೆ ವಿಮೆ ವಿತರಣೆಯಲ್ಲಿ ಕಮಲಾಪುರ ತಾಲೂಕಿಗೆ ತಾರತಮ್ಯ ಮಾಡಲಾಗಿದೆ ಅಂತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ರೈತರು ಇದೀಗ ರಸ್ತೆಗೆ ಇಳಿದು ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ, ನೋಡಬಹುದು. ಬೇಕು